ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಶಮಂತ್ ಮಾತಾಡ್ತಾ ಇದ್ದೀನಿ. ಭಾರತದಾದ್ಯಂತ ಈಗಾಗಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ 2 ಫೇಸಸ್ಸಲ್ಲಿ ನಡೆಯಲಿದೆ. 26 ಏಪ್ರಿಲ್ ಮತ್ತು 7 ಮೇ. ಎಲ್ಲ ಓಕೆ, ವೋಟ್ ಯಾಕೆ? ಬನ್ನಿ ಈ ವಿಚಾರದ ಬಗ್ಗೆ ಇವತ್ತು ಚರ್ಚಿಸೋಣ. ವೋಟ್ ಯಾಕೆ ಹಾಕಬೇಕು? ನನ್ನ ಪ್ರಕಾರ ವೋಟನ್ನು 3 ಕಾರಣಗಳಿಗೋಸ್ಕರ ಹಾಕಬೇಕಾಗ್ತದೆ. ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಅಂದರೆ ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲಕ್ಕೋಸ್ಕರ ನಾವು ವೋಟ್ನ ಹಾಕಬೇಕಾಗ್ತದೆ. ಇಲ್ಲಿ ನಾನು ಪಾಸ್ಟ್ ಅಂತ ಏತಕ್ಕಾಗಿ ಕಾರಣ ಕೊಟ್ಟಿದ್ದೀನಿ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂವಿಧಾನ ಜಾರಿಯಾಗೋಕ್ಕೂ ಮೊದಲು ನಮ್ಮನ್ನು ಸಾವಿರಾರು ರಾಜರುಗಳು ಆಳ್ವಿಕೆ ಮಾಡ್ತಾಯಿದ್ರು. ಆ ಆಡಳಿತ ಯಾವ ರೀತಿ ಇರ್ತಿತ್ತಪ್ಪ ಅಂತಂದರೆ, ಒಬ್ಬ ರಾಜ ಆಳ್ವಿಕೆಯನ್ನು ಮಾಡಿದ ನಂತರ ಅವನ ಮಗ ರಾಜನಾಗ್ತಿದ್ದ, ಅವನ ಆಳ್ವಿಕೆ ನಂತರ ಅವನ ಮಗ ರಾಜ ಆಗ್ತಾ ಇದ್ದ. ಹೀಗೆ ವಂಶ ಪಾರಂಪರ್ಯವಾಗಿ ಬಂದಿತ್ತು. ಇದನ್ನು ಅರಸೊತ್ತಿಗೆ ಅಂತಲೂ ಕರೀತಾರೆ. ಅಲ್ಲಿ ಜೀವಿಸುತ್ತಿದ್ದ ಯಾವೊಬ್ಬ ನಾಗರಿಕನಿಗೂ ಕೂಡ ರಾಜನನ್ನು ಆಯ್ಕೆ ಮಾಡುವ ಹಕ್ಕಿರಲಿಲ್ಲ. ತದನಂತರ ಪರಕೀಯರು ನಮ್ಮನ್ನು ಆಕ್ರಮಿಸಿದರು. ಬಹಳಷ್ಟು ದೌರ್ಜನ್ಯಗಳಿಂದ ನಮ್ಮನ್ನು ಆಡಳಿತ ಮಾಡಿದ್ರು. ಇವರ ಆಡಳಿತದ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಲಕ್ಷಾಂತರ ಬಲಿದಾನಗಳು ನಡಿಬೇಕಾಗ್ತು. ಈ ಲಕ್ಷಾಂತರ ಬಲಿದಾನಗಳಿಂದ ಸಿಕ್ಕಂಥ ನಮ್ಮ ಸ್ವಾತಂತ್ರ್ಯ ಹಾಗೂ ಪ್ರಜಾಪ್ರಭುತ್ವಕ್ಕೆ ನಾವು ಗೌರವಿಸಬೇಕು. ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಯೇ ಪ್ರಭು. ಪ್ರಜೆಯೇ ಪ್ರಭು ಅಂದರೆ ಪ್ರತಿಯೊಂದನ್ನು ನಿರ್ಧರಿಸುವನು ಪ್ರಜೆಯೇ ಆಗಿರ್ತಾನೆ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಆದ್ದರಿಂದ ಈ ಲಕ್ಷಾಂತರ ಬಲಿದಾನಗಳನ್ನು ಗೌರವಿಸಿ ನಾವು ತಪ್ಪದೇ ಮತದಾನವನ್ನು ಮಾಡಬೇಕು. ನಾನು ಪ್ರೆಸೆಂಟ್ ಅಂತ ಇಲ್ಲಿ ಯಾಕೆ ಕಾರಣ ಕೊಟ್ಟಿದ್ದೀನಿ ಅಂತ ಅಂದರೆ, ನೀವು ಗಮನಿಸಿರೋ ಹಾಗೆ ನಾವು ಸಾವಿರಾರು ಸಮಸ್ಯೆಗಳ ಮಧ್ಯೆ ಬದುಕ್ತಾ ಇದ್ದೀವಿ. ಲೈಕ್ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಸೂಕ್ತ ಸಮಯದಲ್ಲಿ ಉತ್ತಮ ಚಿಕಿತ್ಸೆ ಸಿಗದೆ ಇರೋದಿರ್ಬೋದು. ಈ ಎಲ್ಲ ಸಮಸ್ಯೆಗಳನ್ನ ನಾವು ಹೇಗೆ ಬಗೆಹರಿಸ್ಕೋಬೇಕು ಅಂತ ಅಂದರೆ, ನಾವು ಉತ್ತಮ ರೆಪ್ರೆಸೆಂಟೇಟಿವ್ನ ಕಳಿಸ್ಬೇಕಾಗ್ತದೆ. ಆದ ಕಾರಣ ನಾವು ತಪ್ಪದೇ ಮತದಾನವನ್ನು ಮಾಡಬೇಕು. ನಾನು ಫ್ಯೂಚರ್ ಅಂತ ಯಾಕೆ ಇಲ್ಲಿ ಕಾರಣ ಕೊಟ್ಟಿದ್ದೀನಿ ಅಂತ ಅಂದರೆ, ನಮ್ಮ ಭಾರತವು ಕೂಡ ಡೆವಲಪ್ಡ್ ಕಂಟ್ರಿ ಆಗಬೇಕು. ತದನಂತರ ನಾವು ಭಾರತದ ಒಳಗಡೆ ಶಾಂತಿಯುತವಾಗಿ ಜೀವನ ಮಾಡಬೇಕು ಅಂತಂದರೆ ನಮ್ಮ ಗಡಿ ಪ್ರದೇಶಗಳ ಸಂರಕ್ಷಣೆ ಉತ್ತಮವಾಗಿರಬೇಕು, ಸುಭದ್ರತೆ ಇರಬೇಕು ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮತದಾನ ಮಾಡಬೇಕು. ಈ ಎಲ್ಲ ಒಂದು ಈಡೇರಬೇಕು ಅಂತ ಅಂದರೆ ನಮಗೆ ಇರುವ ಒಂದೇ ಒಂದು ಆಯುಧ, ಅದುವೇ ಮತದಾನ. ಈ ಮತದಾನವನ್ನು ನಮ್ಮ ಮುಂದಿನ 5 ವರ್ಷದ ಬೆಳವಣಿಗೆಗಳ ಭವಿಷ್ಯಕ್ಕೋಸ್ಕರ ತಪ್ಪದೇ ಮತದಾನವನ್ನು ಮಾಡಬೇಕು. ಬ್ಯಾಡ್ ಅಫಿಷಿಯಲ್ಸ್ ಆರ್ ಎಲೆಕ್ಟೆಡ್ ಬೈ ಗುಡ್ ಸಿಟಿಸನ್ಸ್ ಹೂ ಡು ನಾಟ್ ವೋಟ್. ಅಂದರೆ ಒಳ್ಳೆಯ ನಾಗರಿಕರು ಮತದಾನ ಮಾಡದ ಕಾರಣ ಕೆಟ್ಟ ಪ್ರಜಾಪ್ರತಿನಿಧಿಗಳು ಆಯ್ಕೆಯಾಗುತ್ತಾರೆ ಅಂತ ನಾವೀಗ ಆಲ್ರೆಡಿ ಗಮನಿಸಿರ್ಬೋದು. ನಮ್ಮ ಕರ್ನಾಟಕದಲ್ಲೇ ಆಗಲಿ, ನಮ್ಮ ಭಾರತದಲ್ಲೇ ಆಗಲಿ, ಚುನಾವಣೆಯ ದಿನ ನಮಗೆ ಸಾರ್ವತ್ರಿಕ ರಜೆ ಇರ್ತದೆ. ಆ ರಜೆಯಂದು ತುಂಬ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ಇವತ್ತು ನನಗೆ ರಜೆ ಸಿಕ್ಕಿದೆ, ಮನೇಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಆಚೆ ಹೋಗೋಣ, ಈ ರೀತಿ ಚಿಂತಿಸೋರು ಇದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ಈ ಪಾಲಿಟಿಕ್ಸ್ಗೂ ನಮಗೂ ಇಂಟ್ರೆಸ್ಟ್ ಇಲ್ಲ, ಇದನ್ನು ನಾವು ಓಟ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಅಂತ ಚಿಂತನೆ ಮಾಡ್ತಾರೆ. ಇನ್ನೂ ಕೆಲವರು ಇದ್ದಾರೆ, ನನ್ನ ಒಬ್ಬನ ಓಟಿಂದ ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡೋರು ಇದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ಎಲ್ಲರೂ ಭ್ರಷ್ಟರೇ, ಯಾರು ಉತ್ತಮರು ಅಂತ ನಾವು ಓಟ್ ಹಾಕಬೇಕು ಅಂತ ಕೇಳೋರು ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ನೀಡೋಣ ಬನ್ನಿ. ನಾನೀಗ ಆಲ್ರೆಡಿ ನಿಮಗೆ ಹೇಳಿದಾಗೆ ಮತದಾನ ಕೇವಲ ಹಕ್ಕಲ್ಲ, ಮತದಾನ ಕರ್ತವ್ಯವೂ ಹೌದು. ಭಾರತದ ನಾಗರಿಕರಾಗಿ ನಾವು ಏನಿವತ್ತು ನಮ್ಮ ಸಮಸ್ಯೆಗಳಿಗೆ ಧ್ವನಿ ಎತ್ತುತ್ತಾ ಇದ್ದೀವಿ, ಈ ಧ್ವನಿ ಎತ್ತುವ ಮೊದಲು ನಾವು ಭಾರತದ ನಾಗರಿಕರಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗ್ತದೆ. ಯಾವುದು ನಮ್ಮ ಕರ್ತವ್ಯ? ಮತದಾನ ಮಾಡುವುದು ನಮ್ಮ ಕರ್ತವ್ಯ. ಆದ್ದರಿಂದ ತಪ್ಪದೇ ಮತದಾನ ಮಾಡಬೇಕು. ಇನ್ನೂ ಕೆಲವರ ಪ್ರಶ್ನೆ ಇದೆ, ನನ್ನೊಬ್ಬನ ಮತದಿಂದ ಏನಾಗ್ಬಿಡುತ್ತೆ? ಹೌದು, ನಾವೊಮ್ಮೆ ಭಾರತ ಇತಿಹಾಸವನ್ನು ನೋಡಿದರೆ, ಒಂದು ಮತಗಳ ಕೊರತೆಯಿಂದ ಪ್ರಧಾನಮಂತ್ರಿ ಆಗಬೇಕಾದಂಥ ಅಭ್ಯರ್ಥಿ ಪ್ರಧಾನಮಂತ್ರಿ ಆಗಿಲ್ಲ. ಒಂದೇ ಒಂದು ಮತದ ಕೊರತೆಯಿಂದ ಮುಖ್ಯಮಂತ್ರಿಗಳಾಗಬೇಕಾದಂಥ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ಒಂದೇ ಒಂದು ಮತವೂ ಕೂಡ ಬಹಳ ಅತ್ಯಮೂಲ್ಯವಾದದ್ದು. ತಪ್ಪದೇ ಮತದಾನವನ್ನು ಮಾಡಿ. ಮುಂದಿನ ಪ್ರಶ್ನೆ, ಎಲ್ಲರೂ ಭ್ರಷ್ಟರೇ, ನಾವು ಯಾತಕ್ಕಾಗಿ ಓಟ್ ಹಾಕಬೇಕು ಅಂತ ಇರಬಹುದು. ಆದರೆ ಇರುವುದರಲ್ಲೇ ಉತ್ತಮರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಆದ ಕಾರಣ ಇನ್ನೂ ಬಹಳಷ್ಟು ಸಮಯ ಇರೋದ್ರಿಂದ ನಿಧಾನವಾಗಿ ಯೋಚಿಸಿ, ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಾವು ಮತದಾನವನ್ನು ಮಾಡಬೇಕು. ಭಾರತದ 18 ವರ್ಷದ ಮೇಲ್ಪಟ್ಟ ಎಲ್ಲ ನಾಗರಿಕರು ತಪ್ಪದೆ ಮತದಾನವನ್ನು ಮಾಡಬೇಕು. ಮತದಾನ ನಮ್ಮ ಹಕ್ಕು, ಮತದಾನ ನಮ್ಮ ಕರ್ತವ್ಯ.